ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು ಭಾಗ 1 ಬರ್ದಿರೋದು ಎಸ್ ಷಡಕ್ಷರಿ ಸರ್. ಸೊ ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಹೊಸ ಊರಿಗೆ ಬರುವಾಗ ಏನು ತರಬೇಕು ಅನ್ನೋ ಚಾಪ್ಟರ್ ಇಂದ ನೋಡೋಣ. ನಾವೆಲ್ಲ ಕೇಳಿರುವ ಪುಟ್ಟ ಅರ್ಥಪೂರ್ಣ ಕಥೆಯನ್ನು ಇವತ್ತು ನೆನಪಿಸಿಕೊಳ್ಳೋಣ. ಒಂದು ಸಣ್ಣ ಊರಿನ ಸಮೀಪದಲ್ಲಿ ಒಂದು ಬಸ್ ನಿಲ್ದಾಣ ಇತ್ತು. ಬಸ್ ಸ್ಟ್ಯಾಂಡ್ ಇತ್ತು. ಒಂದು ಸಣ್ಣ ಊರದು ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಒಬ್ಬ ಮುದುಕ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬೆಂಚಿನ ಮೇಲೆ ಕುತ್ಕೊಂಡು ಹೋಗೋರ್ನ ಬರೋರ್ನ ಮಾತಾಡ್ಸೋದು, ನಗ್ಸೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ಹೋಗೋ ಬರೋರ್ನೆಲ್ಲ ಮಾತಾಡ್ತಾ ಒಬ್ಬ ತಾತ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ರು. ಸೊ ಅವಾಗ ಒಂದು ದಿನ ಹೀಗೆ ಕುಳಿತಿದ್ದಾಗ ಒಬ್ಬ ಬಸ್ಸಿನಿಂದ ಒಬ್ಬ ಯುವಕ ಇಳಿದ್ ಬಂದ. ಬಸ್ಸಿಂದ ಇಳಿದ್ ಬಂದ. ಮುದುಕನ ಹತ್ರ ಬಂದು ಕೇಳ್ತಾನೆ, ನಾನು ಈ ಹಿಂದೆ ಬೇರೆ ಊರಿನಲ್ಲಿದ್ದೆ. ಈಗ ನಿಮ್ಮೂರಿಗೆ ಬಂದು ನೆಲೆಸೋಣ ಅಂತ ಹೇಳಿ ನಾನು ನಿಮ್ಮೂರಿಗೆ ಬಂದೆ ತಾತ. ಈ ಊರಿನ ಜನ ಹೇಗೆ ಅಂತ ಹೇಳಿ ಆ ಯುವಕ ಆ ತಾತನ್ನ ಕೇಳ್ತಾರೆ. ಆಗ ಆ ತಾತ ಏನ್ ಕೇಳ್ತಾರೆ, ಹೌದು, ನೀವು ಊರ್ ಬಿಟ್ಟು ಬಂದೆ ಅಂತ ಹೇಳಿದ್ರಲ್ಲ, ಆ ಊರಿನ ಜನ ಹೇಗೆ ಅಂತ ಹೇಳಿ ಈ ತಾತ ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ಆ ಊರಿನ ಜನ ತುಂಬಾ ಸ್ವಾರ್ಥಿಗಳು ತಾತ, ಸುಳ್ಳುಗಾರರು, ಮೋಸ ಮಾಡಲು ಹಿಂದೆ ಮುಂದೆ ನೋಡುವರಲ್ಲ. ಇದೇ ಕಾರಣಕ್ಕಾಗಿ ನಾ ಊರನ್ನು ಬಿಟ್ಟು ಬಂದೆ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಈಗ ತಾತ ಏನ್ ಹೇಳ್ತಾರೆ, ಆ ಈ ಊರಿನ ಜನರು ಅದೇ ರೀತಿಯವರು ಅಂತ ಹೇಳಿ ಆ ತಾತ ಹೇಳ್ತಾರೆ. ಆಗ ಆ ಯುವಕ, ಛೇ ಛೇ, ಹಾಗಿದ್ದರೆ ಈ ಊರಿಗೆ ನಾನು ಬಂದು ಪ್ರಯೋಜನ ಏನು? ನಾನು ಆ ಊರಿನ ಜನ ಮೋಸ ಮಾಡ್ತಾರೆ, ಅವ್ರು ಸರಿ ಇಲ್ಲ, ಅವರು ಕಪಟ, ಸುಳ್ಳು, ಮೋಸ ಮಾಡ್ತಾರೆ ಅಂತ ಹೇಳಿ ನಾನು ಈ ಊರಿಗೆ ವಾಸ ಮಾಡೋಣ ಅಂತ ಬಂದ್ರೆ, ಈ ಊರಲ್ಲೂ ಅದೇ ಜನ ಇದ್ದಾರೆ, ಅದೇ ತರದವ್ರು ಅಂದ್ರೆ ಮತ್ ನಾನ್ ಯಾಕೆ ಇಲ್ಲಿ ಇರ್ಬೇಕು? ನಾನ್ ಒಳ್ಳೆ ಯಾವ ಊರಲ್ಲಿ ತುಂಬಾ ಒಳ್ಳೆ ಜನ ಇದ್ದಾರೆ ಆ ಊರಿಗೆ ಹೋಗ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹಂಗೆ ಬಸ್ ಸ್ಟ್ಯಾಂಡ್ ಇಂದ ಆಚೆ ಹಂಗೆ ಇನ್ನೊಂದು ಬಸ್ ಹತ್ಕೊಂಡು ಹೋಗ್ಬಿಡ್ತಾನೆ. ಆಗ ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದು ಬಸ್ಸಿನಿಂದ ಇನ್ನೊಂದು ಯುವಕ ಇಳಿತಾನೆ. ಇನ್ನೊಂದು ಯುವಕ ಇಳಿತಾನೆ ಸೇಮ್. ಅವನು ಬಂದು ಆ ತಾತನ ಹತ್ರ ಅದೇ ತರ ಕೇಳ್ತಾನೆ. ನಾನು ಇಷ್ಟು ದಿನ ಇನ್ನೊಂದು ಬೇರೆ ಊರಿನಲ್ಲಿದ್ದೆ. ಆ ಊರು ಬಿಟ್ಟು ನಿಮ್ಮ ಊರಿಗೆ ನೆಲೆಸೋಣವೆಂತ ಅಂತ ಬಂದಿದ್ದೇನೆ. ಈ ಊರಿನ ಜನ ಎಂತವರು ಅಂತ ಹೇಳಿ ಆ ಇನ್ನೊಬ್ಬ ಬಸ್ ಇಳಿತಾನಲ್ವಾ ಅವನು ಆ ತಾತನ ಹತ್ರ ಕೇಳ್ತಾನೆ. ಆಗ ಆ ತಾತ ತಕ್ಷಣ ಏನ್ ಹೇಳ್ತಾರೆ, ಸೇಮ್ ಅದೇ ಕೇಳ್ತಾರೆ. ಹೌದು, ನೀನ್ ಊರ್ ಬಿಟ್ಟು ಬಂದೆ ಅಂತ ಹೇಳ್ದೆ ಅಲ್ವಾ, ಮತ್ತೆ ಆ ಊರಿನ ಜನ ಹೇಗಿದ್ರು ಅಂತ ಹೇಳಿ ತಾತ ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ಓ, ಆ ಊರಿನ ಜನ ತುಂಬಾ ಸಭ್ಯಸ್ಥರು, ಸಹಾಯ ಮಾಡುವ ಸ್ವಭಾವವುಳ್ಳವರು, ಸ್ನೇಹಪರರು. ಆದರೆ ನನ್ನ ವೈಯಕ್ತಿಕ ಕಾರಣದಿಂದ ನಾನು ಆ ಊರನ್ನು ಬಿಟ್ಟು ಬರಬೇಕಾಯಿತು ಅಂತ ಹೇಳಿ ಅವನು ಹೇಳ್ತಾನೆ. ಆ ಹುಡುಗ ಹೇಳ್ತಾನೆ. ಮುದುಕ ನಸು ನಗುತ್ತಾ, ನೀವು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯಿತು. ಈ ಊರಿನ ಜನರು ಬಹಳ ಸಭ್ಯಸ್ಥರು, ಸಹಾಯ ಮಾಡುವ ಸ್ವಭಾವದವರು ಮತ್ತು ಸ್ನೇಹಪರರು ಅಂತ ಹೇಳಿ ಹೇಳ್ತಾರೆ ತಾತ. ಆ ಮಾತನ್ನು ಕೇಳಿ ಆ ಯುವಕನಿಗೆ ತುಂಬಾ ಸಂತೋಷವಾಗುತ್ತೆ. ನೇರವಾಗಿ ಊರಿನ ಒಳಗ್ ಹೋಗ್ತಾನೆ. ಈ ಎಲ್ಲಾ ಮಾತುಕತೆಯನ್ನ ದೂರದಲ್ಲಿ ಒಬ್ಬ ಈ ಅಜ್ಜ ಫಸ್ಟಿಗೆ ಒಬ್ಬನ್ ಬರ್ತಾನೆ, ಬಸ್ ಇಳಿತಾನೆ. ಇಳ್ದೇನ್ ಕೇಳ್ತಾನೆ, ಅಜ್ಜ, ನಾನ್ ನಿಮ್ಮೂರಲ್ಲಿ ವಾಸ ಮಾಡೋಣ ಅಂತ ಬಂದಿದ್ದೀನಿ, ನಮ್ಮ ಊರನ್ ಬಿಟ್ಟು ಬಂದಿದ್ದೀನಿ, ನಿಮ್ ಊರಿನ ಜನ ಹೆಂಗೆ ಅಂತ ಕೇಳಿದಾಗ ತಾತ ಏನಂತ ಹೇಳಿದ್ರು, ಈ ಊರಿನ ಜನ ಸರಿ ಇಲ್ಲ, ಈ ಊರಿನ ಜನ ಸುಳ್ಳುಗಾರರು, ಮೋಸಗಾರರು ಅಂತ ಹೇಳ್ತಾರೆ. ಅದೇ ಅವನು ವಾಪಸ್ ಹೋಗ್ತಾನೆ. ಮತ್ ಅದೇ ಇನ್ನೊಬ್ಬ ಬಂದು ನಿಮ್ ಊರಿನ ಜನ ಹೆಂಗೆ ಅಂತ ಕೇಳಿದಾಗ, ಅಯ್ಯೋ, ನಮ್ಮ ಊರಿನ ಜನ ತುಂಬಾ ಒಳ್ಳೆಯವರು, ತುಂಬಾ ಕಷ್ಟಕ್ಕೆ ಸಹಾಯ ಮಾಡ್ತಾರೆ, ತುಂಬಾ ಸ್ನೇಹ ಜೀವಿಗಳು ಅಂತ ಹೇಳಿ ಆ ತಾತ ಹೇಳೋದನ್ನ ಅಲ್ಲೊಬ್ಬ ದೂರದಲ್ಲಿ ಕುತ್ಕೊಂಡು ಈ ತಾತ ಮಾತಾಡೋದನ್ನ ಅವ್ರಿಬ್ರು ಬಂದ್ ಕೇಳಿರೋದನ್ನ ಒಬ್ಬ ಚೆನ್ನಾಗಿ ನೋಡ್ಕೊಂಡಿರ್ತಾನೆ. ಸೊ ಆವಾಗ ಅವ್ನ್ ಬರ್ತಾನೆ ಆ ತಾತನ ಹತ್ರ. ಬಂದ್ ಏನ್ ಹೇಳ್ತಾನೆ, ಅಲ್ಲ ತಾತ, ನಾನು ಅವಾಗ್ಲಿಂದ ನಿನ್ನ ನೋಡ್ತಾ ಇದ್ದೀನಿ. ಒಬ್ಬ ಬಂದ, ಇನ್ನು ನಾನು ಇಲ್ಲಿ ಊರಲ್ಲಿ ನಿಮ್ ಊರಿಗೆ ಇರ್ತೀನಿ ಅಂತ ಅಂದಾಗ, ಈ ಊರ್ ಜನ ಸರಿ ಇಲ್ಲ ಅಂತ ಹೇಳ್ದೆ. ಅದೇ ಇನ್ನೊಬ್ಬ ಬಂದಾಗ, ನಮ್ಮ ಊರಲ್ಲಿ ತುಂಬಾ ಜನ ಒಳ್ಳೆಯವರು ಅಂತ ಹೇಳ್ದೆ. ಯಾಕೆ ಯಾಕೆ ಈ ತರ ಮಾಡ್ದೆ ನೀನು? ಪಾಪ ಅವ್ರು ಬಂದಾಗ ಅವ್ರನ್ನ ಹಂಗೆ ವಾಪಸ್ ಕಳಿಸ್ದೆ, ಇವನ್ ಬಂದಾಗ ಮಾತ್ರ ಊರಿನ ಒಳಗ್ ಬಿಟ್ಟೆ, ಯಾಕೆ ಅಂತ ಹೇಳಿ ಇನ್ನೊಬ್ಬ ಅಬ್ಸರ್ವ್ ಮಾಡ್ತಾ ಇದ್ನಲ್ವಾ ಅವ್ನ್ ಕೇಳ್ತಾನೆ. ಆಗ ತಾತ ಏನ್ ಹೇಳ್ತಾರೆ ಅಂದ್ರೆ, ನೋಡು, ಮೊದ್ಲವ್ನ್ ಬಂದ್ ನಾನ್ ನಮ್ಮೂರನ್ ಬಿಟ್ಟು ಬಂದಿದ್ದೀನಿ ಅಂದಾಗ, ಹಂಗಾರೆ ನಿಮ್ಮೂರಿನ ಜನ ಹೆಂಗಿದ್ರು ಅಂದ್ರೆ ಅವ್ನು ಏನಂತ ಉತ್ತರ ಕೊಟ್ಟ, ನಮ್ಮೂರಿನ ಜನ ಯಾರು ಸರಿ ಇಲ್ಲ, ಎಲ್ಲ ಕೆಟ್ಟೋರು, ಎಲ್ಲ ಸುಳ್ಳುಗಾರರು, ಎಲ್ಲ ಮೋಸಗಾರರು ಅಂತ ಹೇಳಿ ಬರೀ ನೆಗೆಟಿವ್ನೇ ಹೇಳ್ದ, ಬರೀ ಕೆಟ್ಟದ್ದನ್ನೇ ಹೇಳ್ದ. ಯಾವ ಊರಲ್ಲೂ ಬರೀ ಕೆಟ್ಟವ್ರು ಇರಕ್ ಸಾಧ್ಯನೇ ಇಲ್ಲ. ಒಳ್ಳೆಯವ್ರ ಇದ್ಮೇಲೆ ಕೆಟ್ಟವ್ರು ಇರ್ತಾರೆ, ಕೆಟ್ಟವ್ರ ಇದ್ಮೇಲೆ ಒಳ್ಳೆಯವ್ರು ಇದ್ದೇ ಇರ್ತಾರೆ. ಆದ್ರೆ ನಾವ್ ನೋಡೋ ದೃಷ್ಟಿ ಚೆನ್ನಾಗಿರ್ಬೇಕು. ಅವ್ನು ಬರೀ ಕೆಟ್ಟದ್ದೇ, ಅವ್ನ ಮನ್ಸು ತುಂಬಾ ಬರೀ ಕೆಟ್ಟದನ್ನೇ ತುಂಬ್ಕೊಂಡಿದ್ದಾನೆ, ಬರೀ ನೆಗೆಟಿವ್ಸೇ ಕಾಣ್ತಾ ಇದೆ ಅವನಿಗೆ. ಹಾಗಾಗಿ ಅವ್ನು ನಮ್ಮೂರೊಳಗ್ ಬಂದೆ ಅಂದ್ರೆ ನಮ್ಮೂರಲ್ಲೂ ನಮ್ಮೂರಿನ ಜನನು ಎಲ್ಲರೂ ಅವ್ನಿಗೆ ಕೆಟ್ಟವರಾಗೆ ಕಾಣ್ತಾನೆ. ಬೇರೆ ಊರಿಗೆ ಹೋಗ್ತಾನೆ, ಈ ಊರಿನ ಜನ ಸರಿ ಇಲ್ಲ, ಎಲ್ಲ ಕೆಟ್ಟವರು, ಮೋಸಗಾರರು ಅಂತ ನಮ್ಮ ಊರಿನ ಬಗ್ಗೆ ಅಪಪ್ರಚಾರ ಮಾಡ್ತಾನೆ. ಯಾಕಂದ್ರೆ ಅವ್ನಿಗೆ ಕಾಣ್ತಿರೋದೇ ಹಂಗೆ. ಹಾಗಾಗಿ ನಮ್ಮೂರಿನ ಒಳಗ್ ನಾನು ಅವನನ್ನ ಬಿಡ್ಲಿಲ್ಲ. ನಮ್ಮೂರಲ್ಲೂ ಕೆಟ್ಟವರೇ ಇದಾರಪ್ಪ, ನೀನ್ ಬೇರೆ ಊರಿಗೆ ನಡಿ ಅಂತ ಅವನನ್ನ ಕಳಿಸ್ದೆ. ಅದೇ ಇವ್ನು ಇನ್ನೊಬ್ಬ ಬಂದ, ಅವನು ಏನಂದ, ನಿಮ್ ಊರಲ್ಲಿ ಹೆಂಗಿದ್ರು ಮತ್ತೆ ನೀವು ಊರ್ ಬಿಟ್ಟು ಬಂದಿರೋ ಜನ ಅಂತ ಕೇಳಿದಕ್ಕೆ, ತುಂಬಾ ಒಳ್ಳೆಯವರು, ತುಂಬಾ ಸಹಾಯ ಮಾಡ್ತಾರೆ, ತುಂಬಾ ಸ್ನೇಹಜೀವಿಗಳು ಅಂತ ಅವ್ನು ಹೇಳಿದ. ಅವನು ಯಾಕೆ ನಮ್ಮೂರಲ್ಲಿ ತುಂಬಾ ಒಳ್ಳೆಯವರಿದ್ದಾರೆ ಅಂದ್ರೆ ಅವ್ನು ಬರೀ ಒಳ್ಳೇದನ್ನೇ ನೋಡ್ತಾ ಇದ್ದಾನೆ. ನಮ್ಮೂರಲ್ಲಿ ತುಂಬಾ ಒಳ್ಳೆಯವರು, ತುಂಬಾ ಜನ ಚೆನ್ನಾಗಿದ್ದಾರೆ, ನನ್ನ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಅವ್ರು ಬರೀ ಒಳ್ಳೇದೇ ಕಾಣಿಸ್ತು ಅವನಿಗೆ. ಹಾಗಾಗಿ ಅವ್ನಿಗೆ ಒಳ್ಳೆ ಮನ್ಸಿದೆ. ಅವನು ನಮ್ಮೂರಿಗೆ ಬರೋದ್ರಿಂದ ನಮ್ಮ ಊರಲ್ಲೂ ಒಂದು ಪಾಸಿಟಿವಿಟಿ ಬರುತ್ತೆ. ಅವ್ನು ಬರೀ ಒಳ್ಳೇದನ್ನೇ ನೋಡ್ತಾನೆ. ಇವನು ನಮ್ಮೂರಿಗೆ ಕರೆಕ್ಟ್
ಸೂಕ್ತವಾದ ವ್ಯಕ್ತಿ ಅನಿಸ್ತು ನನಗೆ, ಅದಕ್ಕೆ ಅವನನ್ನ ನಾನು ಒಳಗ್ ಬಿಟ್ಟೆ ಅಂತ ಹೇಳಿ ತಾತ ಹೇಳ್ತಾರೆ. ಆಯ್ತಾ? ಆ ಹಂಗಾಯ್ತು. ಅವಾಗ ಈಗ ಹೇಳ್ತಾ ಇದ್ದಾರೆ, ಪಿಕ್ನಿಕ್ ಹೋದವರು ತಾವು ಕಟ್ಟಿಕೊಂಡು ತಂದ ಬುತ್ತಿಯಲ್ಲಿರುವುದನ್ನೇ ತಿನ್ನುತ್ತಾರಲ್ಲವೇ? ಹಾಗೆಯೇ ಸಂಸಾರಗಳಿಗೆ, ಸಂಘ ಸಂಸ್ಥೆಗಳಿಗೆ, ಊರುಗಳಿಗೆ ಹೊಸದಾಗಿ ಬರುವವರು ತಮ್ಮ ಅನುಭವಗಳನ್ನು ಹೊತ್ತು ತರುತ್ತಾರೆ. ಒಳ್ಳೆಯ ಅನುಭವದೊಂದಿಗೆ ಬರುವವರು ಒಳ್ಳೆಯದನ್ನೇ ಪಡೆಯುತ್ತಾರೆ. ಕಹಿ ಅನುಭವದೊಂದಿಗೆ ಬರುವವರು ಕಹಿಯ ಅನುಭವನ್ನೇ ಪಡೆಯುತ್ತಾರೆ. ಹೊಸ ಸನ್ನಿವೇಶಕ್ಕೆ ಹೋಗುವವರು ಹಿಂದಿನ ಕಹಿಯ ಘಟನೆಯೆಲ್ಲ ಮರೆತು ಸಿಹಿಯ ನಿರೀಕ್ಷೆಯೊಂದಿಗೆ ಹೋದರೆ ಸಿಹಿಯನ್ನೇ ಪಡೆಯಬಹುದು ಅಲ್ಲವೇ ಅಂತ ಹೇಳಿ ಷಡಕ್ಷರಿ ಸರ್ ಹೇಳ್ತಾ ಇದ್ದಾರೆ. ಹೌದು, ನಾವೀಗ ನಮ್ ಲೈಫಲ್ಲಿ ಏನೋ ತುಂಬಾ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೆದಿರುತ್ತೆ, ಕೆಟ್ಟ ಸಂದರ್ಭಗಳು ನಡೆದಿರುತ್ತೆ. ನಾವೇನೋ ಅದನ್ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ಅದನ್ನ ಆಗಿದ್ದನ್ನ ಬಿಟ್ಟು ಮುಂದೆ ನಮಗೆ ಒಳ್ಳೆ ದಿನಗಳು ಕಾದಿದಾವೆ, ನಮ್ ಜೀವನ ತುಂಬಾ ಚೆನ್ನಾಗಿರುತ್ತೆ, ನಾವು ಖುಷಿಯಿಂದ ಇರೋ ಟೈಮ್ ಬರುತ್ತೆ ಅಂತ ಹೇಳಿ ನಾವು ಸಿಹಿಯ ನಿರೀಕ್ಷೆಯೊಂದಿಗೆ ಇದ್ದಾಗ ಕಹಿಯ ನೆನಪುಗಳೆಲ್ಲ ಮರ್ತೋಗ್ತವೆ. ನಾವು ಹೊಸ ಪ್ಲೇಸಿಗೆ ಹೋದಾಗ್ಲೂ ಬರೀ ನಾವ್ ಹಿಂದೆ ನಡೆದಿದ್ದನ್ನೇ ಬರೀ ಹೇಳ್ತಾ ಇದ್ರೆ ಮತ್ತೆ ಅದರಿಂದ ಆಚೆ ಬರೋದು ಯಾವಾಗ? ನಾವು ಸಿಹಿ ಅಂದ್ರೆ ಒಳ್ಳೆ ಜೀವನ ಕಟ್ಕೊಳ್ಳೋದು ಯಾವಾಗ ಅಲ್ವಾ? ಹಾಗಾಗಿ ನಾವು ನಮ್ ಲೈಫಲ್ಲಿ ನಡೆದಿರ್ತಕ್ಕಂತ ಬೇಜಾರು, ನೋವು, ಏನು ನಮಗೆ ಮಾಡಿರ್ತಕ್ಕಂತ ಅವಮಾನ ಅದನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಮುಂದೆ ನಮ್ಗೆ ಒಳ್ಳೆ ದಿನ ಕಾದಿದಾವೆ, ನಮ್ಗೆ ಒಳ್ಳೆ ಜೀವನ ಇದೆ, ನಮಗೂ ಒಳ್ಳೆ ಭವಿಷ್ಯ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ, ಆತ್ಮವಿಶ್ವಾಸದಿಂದ ನಾವು ಮುಂದೆ ಹೋಗ್ಬೇಕು. ಆಗ ನಾವು ಸಿಹಿಯನ್ನೇ ಪಡಿಬಹುದು ಅಂತ ಹೇಳಿ ಷಡಕ್ಷರಿ ಸರ್ ಹೇಳ್ತಾ ಇದ್ದಾರೆ. ಸೊ ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ ನಾವು ಅದನ್ನೆಲ್ಲ ಹಳೆದನ್ನೆಲ್ಲ ಬಿಟ್ಟು ಮುಂದೆ ಹೋಗೋಣ ಹೊಸದ್ರ ಕಡೆಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಥ್ಯಾಂಕ್ ಯು.